ದುಂಬು ಎಲ್ಲಿಯಪ್ಪನಾಗ ಮಾತಿರ್ಲ ಕೋಡಿಗಟ್ಟ ಒಂದಿತ್ತೀರ್ ಕೈಕ್ ಟ್ಯಾಟೋ ಮಿನಿ ಪಾಡುಂಡ ಮಲ್ಲನ ಗೌರ್ಮೆಂಟ್ ಬೇಲೆ ತಿಕ್ಕುಜಿ ಅಂಡ ಇತ್ತೆ ಗೊತ್ತಾತ ಕೈಕ್ ಟ್ಯಾಟೋ ಪಾಡ್ಜಿನಲ್ಲ ತಿಕ್ಕುಜಿ. ಶಾಲೆಗೆ ಹೋಗುತ್ತಿದ್ದಾಗ ಮಸ್ತ್ ಖುಷಿಯಾಗುತ್ತಿದ್ದ ವಿಷಯವೆಂದರೆ ಶಾಲೆಯ ಸ್ಕೂಲ್ ಡೇ. ಮಾತಾ ಶಾಲೆಲ್ಲ ಸ್ಕೂಲ್ ಡೇ ಬಂತಿರು ನಮ್ಮ ಶಾಲೆ ಏಪ ಎಂದು ನಾನು ಮತ್ತು ನನ್ನ ಗೆಳೆಯರು ಗುಟ್ಟು ಮಾತನಾಡಿಕೊಳ್ಳುತ್ತಿದ್ದೆವು. ಅವಾಗ ಶಾಲೆದ ಮಲ್ಲ ಕ್ಲಾಸ್ದ ಜೋಕುಲು ಎಲ್ಲಂಜಿ ನಮ್ಮ ಶಾಲೆಯ ಸ್ಕೂಲ್ ಡೇ ಉಂಡಿಗೆ ಎಂದು ಹೇಳುತ್ತಿದ್ದರು. ಆದರೆ ಆ ಎಲ್ಲಂಜಿ ಎನ್ನುವುದು ಏಪ ಎಂದು ನಮಗೆ ಗೊತ್ತಿರಲಿಲ್ಲ. ಅವಾಗ ನಮ್ಮ ಶಾಲೆದ ಕ್ಲಾಸ್ ಟೀಚರ್ ಸ್ಕೂಲ್ ಡೇಯ ದಿನವನ್ನು ನಮಗೆ ತಿಳಿಸಿದರು. ಅವಾಗ ನಾವು ಭಾರಿ ಖುಷಿಯಿಂದ ನಾನು ಮತ್ತು ನನ್ನ ರಾಪಟದ ಗೆಳೆಯರ ಬಲಗ ಸೇರಿ 3 kg ಧೈರ್ಯ ಮಾಡಿ ಟೀಚರ್ನಲ್ಲಿ ಕೇಳಿಯೇ ಬಿಟ್ಟೆವು, ಟೀಚರ್ ನಾಳೆಯಿಂದ ಬ್ಯಾಗ್ ತರಲಿಕ್ಕೆ ಉಂಟಾ? ಅವಾಗ ಟೀಚರ್ ಹೇಳಿದರು, ಬ್ಯಾಗ್ ತರದಿದ್ರೂ ಪರವಾಗಿಲ್ಲ, ಪಾಠ ಪುಸ್ತಕ ತಕೊಂಡು ಬನ್ನಿ. ಅವಾಗ ನಾವು ಎಂತ ತೊಟ್ಟೆಯಲ್ಲಿ ಹಾಕಿ ತರುವುದೇ ಎಂದು ಆಲೋಚಿಸಿದೆವು. ಎಲ್ಲಿಯ ಪ್ರಾಯದ ಪಾಪದ ಬುದ್ಧಿ ಇಲ್ಲದ ಜೋಗುಲಾಗಿದ್ದ ನಮಗೆ ಮತ್ತೆ ಅಂದಾಜಿ ಆಯಿತು, ಟೀಚರ್ ನಮಗೆ ಮಕ್ಕಾರ್ ಮಾಡಿದ್ದಿ ಎಂದು. ಮತ್ತೆ ಶಾಲೆಯಲ್ಲಿ ಸ್ಕೂಲ್ ಡೇಗೆ ಡ್ಯಾನ್ಸ್ ಪ್ರಾಕ್ಟೀಸ್ಗಳು ಆರಂಭವಾಯಿತು. ನಮ್ಮ ಕ್ಲಾಸ್ನ ಪೊಂಜುಕುಲು ಬಾಕಿಲಾಕಿ ಒಳಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡುತ್ತಿದ್ದರು. ಆವಾಗ ರಾಪಟದ ಜೋಕುಲಾಗಿದ್ದ ನಾವು ಕಂಡಿದ ಇಡೆಯಲ್ಲಿ ನಿಲ್ಕಿ ಅವರನ್ನು ನೋಡತೊಡಗಿದೆವು. ಆವಾಗ ಅವರು, ಟೀಚರ್ ಇಲ್ಲಿ ಡ್ಯಾನ್ಸ್ ಮಾಡುವಾಗ ಉಪದ್ರ ಮಾಡುವುದು ಎಂದು ಬೊಬ್ಬೆ ಹಾಕಿದರು. ಒಂದು ಬೇಜಾರದ ಸಂಗತಿ ಎಂದರೆ ಪೊಂಜೋಕುಲ್ನ ಡ್ಯಾನ್ಸ್ ಕ್ಲಾಸ್ ಇರ್ದ ಉಲಾಯಿ, ಆಂಜೋಕುಲು ಕ್ಲಾಸ್ ಇರ್ದ ಪಿಜಾಯಿ. ಬಾವಲಿಗಳೆಲ್ಲ ನವಿಲಿನ ಹಾಗೆ ನೃತ್ಯವನ್ನು ಪ್ರಾಕ್ಟೀಸ್ ಮಾಡುತ್ತಿದ್ದರು. ಅಂತೂ ಇಂತೂ ಸ್ಕೂಲ್ ಡೇಯ ದಿನ ಬಂದೇ ಬಿಡ್ತು. ಮೊದಲಿಗೆ ನಾಡಗೀತೆ ಆರಂಭವಾಯಿತು. ಯಾವಾಗಲೂ ಸಹ ನಾಡಗೀತೆಗೆ ತಲೆದಿರುಗಿ ಬೀಳುತ್ತಿದ್ದ ನನ್ನ ಸ್ನೇಹಿತರು ಅವತ್ತು ತೆಡ್ಲು ಹಾಕಿದ ಹಾಗೆ ಸರ್ತ ನಿಂತಿದ್ದರು. ಮತ್ತೆ ಭಾಷಣಗಳು ಆರಂಭವಾಯಿತು. ಬೇರ್ನ ಕಷ್ಟ ಸುಖನ ಮಾತ ಎಂಕ್ಲೆಡ ಪಣಿಯರೇ ಇಡೆ ಮುಟ್ಟ ಬರೋಡಿತ್ತನೆ ಎಂದು ಅವರಿಗೆ ಬೈಯುತ್ತಿದ್ದೆವು. ಅಂತೂ ಇಂತೂ ಜ್ವಾಲಿಯಲ್ಲಿ ಆ ಸ್ಕೂಲ್ ಡೇ ದಿನ ಮುಗಿದದ್ದೇ ಗೊತ್ತಾಗಲಿಲ್ಲ. ಮತ್ತೆ ಒಂದು ಖುಷಿಯ ವಿಷಯವೆಂದರೆ ನನಗೆ ಕಪ್ಪೆ ಜಿಗಿತದಲ್ಲಿ ಸೆಕೆಂಡ್ ಪ್ರೈಸ್ಗೆ ಲೋಟೆ ಬಂದಿತ್ತು. ನಾನು ಆ ಲೋಟೆಯನ್ನು ಖುಷಿಯಲ್ಲಿ ಅಮ್ಮನ ಹತ್ರ ಹೋಗಿ ಕೊಟ್ಟೆ. ಆಗ ಅಮ್ಮ ಹೇಳಿದ ಮಾತು, ಅಬ್ಬಾ ಪಿನ್ನೆರ ಬತ್ತೆ ನಾ ಸರ್ಬತ್ತು ರೇಂಜ್ ಲೋಟೆ ಅನ್. हम बहुत छोटे हैं सर, आपकी कला के सामने ये तो सब कुछ बहुत ही नीचा है। मेरी तरफ से आपको 5 लाख रुपए की भेंट देना चाहती हूँ।